ಗೂಂಡಾಗಿರಿ ನಡೀತಾ ಇದೆ. ಸ್ವತಃ ಮುಖ್ಯಮಂತ್ರಿಗಳೇ ಎಲ್ಲರನ್ನೂ ಕರ್ಕೊಂಡೋಗಿ ಸಭಾಪತಿಗಳ ಅವ್ರಿಗೆ ಕಂಟಿನ್ಯೂ ಮಾಡೋಕ್ಕೆ ನಾನು ರೆಕಮೆಂಡ್ ಮಾಡಿದ್ದೆ. 14ಕ್ಕೆ ರಾಜೀನಾಮೆ ಕೊಡ್ತೀವಿ ಅಂತ ಅಂದಿದ್ರು ಅವರೇ. ಬಿಡಿ, ಅಲ್ಲಿವರೆಗೂ ಇರ್ತಾರಲ್ರಿ, ಅವ್ರು ಇರ್ತಾರಲ್ಲ ಬಿಡಿ. ಬಸವರಾಜ್ ಹೊರಟ್ಟಿ ರಾಜ್ಯ ರಾಜಕಾರಣದ ಅತ್ಯಂತ ಹಿರಿಯ ನಾಯಕರು. 8 ಬಾರಿ ಸತತವಾಗಿ ಎಂಎಲ್ಸಿ ಆಗಿ ಆಯ್ಕೆಯಾಗಿರುವ ದಾಖಲೆ ವೀರ ಬಸವರಾಜ್ ಹೊರಟ್ಟಿ ಅವರು ಇಂದು ಸಭಾಪತಿ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಆದರೆ ಈ ರಾಜೀನಾಮೆ ಸುಲಭವಾಗಿ ಬಂದಿದ್ದಲ್ಲ. ಇದರ ಹಿಂದೆ ಮಧ್ಯರಾತ್ರಿಯ ಫೋನ್ ಕಾಲ್, ಆಸ್ಪತ್ರೆಯ ಬೆಡ್ ಮೇಲಿನ ಸಂಧಾನ ಮತ್ತು ಅವಿಶ್ವಾಸ ನಿರ್ಣಯದ ಬೆದರಿಕೆ ಎಲ್ಲವೂ ಇದೆ. ನಮ್ಮ ಸಂಯುಕ್ತ ಕರ್ನಾಟಕ ಪತ್ರಿಕೆ ಜುಲೈ 29ರಂದೇ ಈ ಸ್ಫೋಟಕ ಸುದ್ದಿಯನ್ನ ಬಯಲು ಮಾಡಿತ್ತು. ಈಗ ಆ ಹೈಡ್ರಾಮಾದ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಕರ್ನಾಟಕ ವಿಧಾನ ಪರಿಷತ್ನ ಇತಿಹಾಸದಲ್ಲೇ ಇಂಥದ್ದೊಂದು ಘಟನೆ ಈ ಹಿಂದೆ ಸಂಭವಿಸಿರಲಿಲ್ಲ. ಸಭಾಪತಿ ಸ್ಥಾನದಲ್ಲಿದ್ದವರನ್ನ ಅವಧಿ ಮುಗಿಯುವ ಮುನ್ನವೇ ಕೆಳಗಿಳಿಸುವ ಸಂಪ್ರದಾಯ ಇರಲಿಲ್ಲ. ಆದರೆ ಮೇಲ್ಮನೆಯಲ್ಲಿ ಕಾಂಗ್ರೆಸ್ ಸಂಖ್ಯಾಬಲ ಹೆಚ್ಚುತ್ತಿದ್ದಂತೆ ಸಿದ್ಧಾಂತದ ಕಿಚ್ಚು ಹತ್ತಿಕೊಂಡಿದೆ. ಕಳೆದ ಜುಲೈ 24ರಂದು ಅನಾರೋಗ್ಯದಿಂದ ಹೊರಟ್ಟಿಯವರು ಆಸ್ಪತ್ರೆಗೆ ದಾಖಲಾಗಿದ್ದರು. ಮಧ್ಯರಾತ್ರಿ ವೇಳೆ ಸಿಎಂ ಡಿಕೆ ಶಿವಕುಮಾರ್ ಅವರಿಂದ ಒಂದು ಕರೆ ಹೋಗಿತ್ತು. ನೀವು ಗೌರವಯುತವಾಗಿ ರಾಜೀನಾಮೆ ನೀಡಿ, ನಮ್ಮವರನ್ನ ಸಭಾಪತಿ ಮಾಡಬೇಕಿದೆ ಎಂಬ ಖಡಕ್ ಸೂಚನೆ ಅದಾಗಿತ್ತು. ಈ ಕರೆಯಿಂದ ಹೊರಟ್ಟಿಯವರು ತೀವ್ರ ಬೇಸರಗೊಂಡಿದ್ರು. ಆರಂಭದಲ್ಲಿ ಕುರ್ಚಿ ಖಾಲಿ ಇಲ್ಲ, ಬೇಕಿದ್ದರೆ ಅವಿಶ್ವಾಸ ಮಂಡಿಸಿ ಎಂದು ಹೊರಟ್ಟಿಯವರು ಸವಾಲು ಹಾಕಿದ್ರು. ಕೊನೆಗೆ ಕಾಂಗ್ರೆಸ್ ನಾಯಕರ ಬಿಗಿ ಪಟ್ಟಿಗೆ ಶರಣಾಗಿದ್ದಾರೆ. ಕಾಂಗ್ರೆಸ್ ನಾಯಕ ಸಲೀಂ ಅಹಮದ್ ಅವರ ಹೆಸರನ್ನ ಸಭಾಪತಿ ಸ್ಥಾನಕ್ಕೆ ಹೈಕಮಾಂಡ್ ಫಿಕ್ಸ್ ಮಾಡುತ್ತಿದ್ದಂತೆ ಹೊರಟ್ಟಿ ಅವರಿಗೆ ಸಂಕಷ್ಟ ಶುರುವಾಗಿತ್ತು. ಒಂದು ವೇಳೆ ರಾಜೀನಾಮೆ ನೀಡದಿದ್ರೆ ಹಳೆಯ ನೇಮಕಾತಿ ಅಕ್ರಮಗಳನ್ನು ಕೆದಕಿ ಅವಿಶ್ವಾಸ ನಿರ್ಣಯ ಮಂಡಿಸಲು ಆಡಳಿತ ಪಕ್ಷ ತಯಾರಿ ನಡೆಸಿತ್ತು. ಅತ್ತ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಹೊರಟ್ಟಿ ಪರ ನಿಂತರೂ ಸಂಖ್ಯಾಬಲದ ಮುಂದೆ ಅದು ಕೆಲಸ ಮಾಡಲಿಲ್ಲ. ಕೊನೆಗೂ ಸಿಎಂ ನಿವಾಸಕ್ಕೆ ಭೇಟಿ ನೀಡಿದ ಹೊರಟ್ಟಿ ಅವರು ಸುದೀರ್ಘ ಚರ್ಚೆಯ ನಂತರ ರಾಜೀನಾಮೆ ಪತ್ರ ಸಲ್ಲಿಸಿದ್ದಾರೆ. ನನ್ನ ಮೇಲೆ ಯಾವುದೇ ಭ್ರಷ್ಟಾಚಾರದ ಕಳಂಕವಿಲ್ಲ, ಕೇವಲ ಪಕ್ಷ ರಾಜಕಾರಣಕ್ಕಾಗಿ ಈ ರೀತಿ ನಡೆಸಿಕೊಳ್ಳುತ್ತಿರುವುದು ನೋವು ತಂದಿದೆ ಎಂದು ಅವರು ಮಾರ್ಮಿಕವಾಗಿ ನುಡಿದಿದ್ದಾರೆ. ಈಗ ಸಭಾಪತಿ ಸ್ಥಾನಕ್ಕೆ ಸಲೀಂ ಅಹಮದ್ ಹಾಗೂ ಉಪಸಭಾಪತಿಯಾಗಿ ಉಮಾಶ್ರೀ ಅವರ ಪಟ್ಟಾಭಿಷೇಕಕ್ಕೆ ಹಾದಿ ಸುಗಮವಾಗಿದೆ. 48 ವರ್ಷಗಳ ಸುದೀರ್ಘ ಅನುಭವದ ಹೊರಟ್ಟಿಯವರು ಇಂದಿನಿಂದ ಕೇವಲ ವಿಧಾನ ಪರಿಷತ್ ಸದಸ್ಯರಾಗಿ ಮುಂದುವರಿಯಲಿದ್ದಾರೆ.